ನರಸೀಪುರ ತಾಲೂಕಿನ ಟಿ ದೊಡ್ಡಾಪುರ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಪಂಚಾಯಿತಿ ಅಧ್ಯಕ್ಷ ಪುಟ್ಟಸ್ವಾಮಿ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದ ಲೆಕ್ಕ ಪರಿಶೋಧನೆ ಗ್ರಾಮ ಸಭೆ ನಡೆಸಲಾಯಿತು. ಪಶುಸಂಗೋಪನೆ ಇಲಾಖೆ ಸಹಾಯಕ ನಿರ್ದೇಶಕರು ಹಾಗೂ ಪಂಚಾಯಿತಿ ನೋಡಲ್ ಅಧಿಕಾರಿ ಮಲ್ಲಿಕಾರ್ಜುನರವರ ನೇತೃತ್ವದಲ್ಲಿ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಮೊದಲಿಗೆ ಲೆಕ್ಕ ಪರಿಶೋಧನಾ ಅಧಿಕಾರಿ ರಂಗರಾಜು 2024ನೇ ಹಾಗೂ 25ನೇ ಸಾಲಿನ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಅನುದಾನ ಹಾಗೂ 15ನೇ ಹಣಕಾಸು ಅನುದಾನದಲ್ಲಿ ಮಾಡಲಾಗಿರುವ ಕಾಮಗಾರಿಗಳ ಖರ್ಚು ವೆಚ್ಚದ ಬಗ್ಗೆ ವಿವರವಾಗಿ ಸಭೆಯ ಮುಂದೆ ತಿಳಿಸಿದರು. ಸಭೆಯನ್ನು ಕುರಿತು ಮಾತನಾಡಿದ ಪಿಡಿಒ ದಯಾನಂದ್, ಸರ್ಕಾರದಿಂದ ಗ್ರಾಮಗಳ ಅಭಿವೃದ್ಧಿಗಾಗಿ ಬಿಡುಗಡೆಯಾಗಿರುವ ಅನುದಾನ ಮತ್ತು ಕಾಮಗಾರಿಗಳ ವಿವರವನ್ನು ಸಾರ್ವಜನಿಕರಿಗೆ ತಿಳಿಸುವ ಉದ್ದೇಶಕ್ಕಾಗಿ ಲಾಭ ಸಭೆಯನ್ನು ನಡೆಸಲಾಗಿದೆ ಎಂದರು. ನಂತರ ಮಾತನಾಡಿದ ಅವರು, ಗ್ರಾಮಸ್ಥರು ಸರ್ಕಾರದ ಸವಲತ್ತುಗಳನ್ನು ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಪಡೆದುಕೊಂಡು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿ ಎಂದು ತಿಳಿಸಿದರು. ಸಂಪೂರ್ಣವಾದ ವಿವರದೊಂದಿಗೆ ಈ ಸಭೆಯಲ್ಲಿ ಅವರು ಮಂಡನೆಯನ್ನ ಮಾಡಿದ್ದಾರೆ. ಇದು ಪ್ರತಿ ವರ್ಷದಂತೆ ಸರ್ಕಾರ ಏನು ಪಂಚಾಯಿತಿಗಳಾಗಿರ್ಬೋದು ಅಥವಾ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಯಾವುದೇ ಆಗಿರಲಿ, ಪಂಚಾಯಿತಿ ವ್ಯಾಪ್ತಿಯೊಳಗೆ ಏನೆಲ್ಲ ಕಾಮಗಾರಿಗಳು ಅನುಷ್ಠಾನಗೊಳ್ತವೆ ಅದು ಆಯಾ ಸಮುದಾಯಕ್ಕೂ ಸಹ ಪಾರದರ್ಶಕವಾಗಿ ತಿಳಿಬೇಕು ಅನ್ನೋದೊಂದು ಉತ್ತಮವಾದಂತಹ ಪ್ರಕ್ರಿಯೆ ಇದು. ಯಾಕೆಂದ್ರೆ ನಾವು ಏನೋ ಕಾಮಗಾರಿಗಳು ಮಾಡಿದ್ವು, ಏನೋ ಆಯ್ತು ಅನ್ನೋ ಲೆಕ್ಕ ಬರಬಾರ್ದು. ಇದು ಸಮಾಜಕ್ಕೆ, ಸಮುದಾಯಕ್ಕೆ, ಪ್ರತಿಯೊಬ್ಬ ಆ ಪಂಚಾಯಿತಿ ವ್ಯಾಪ್ತಿಯ ನಾಗರಿಕರಿಗೂ ಸಹ ತಿಳಿಯಬೇಕು ಅನ್ನೋದು ಸರ್ಕಾರದ ಪರಿಕಲ್ಪನೆ. ಆ ನಿಟ್ಟಿನಲ್ಲಿ ನಾವು ಪಂಚಾಯಿತಿನಲ್ಲಿ ಈ ವರ್ಷದಲ್ಲಿ ಏನೆಲ್ಲ ಕಾಮಗಾರಿಗಳನ್ನ ಅನುಷ್ಠಾನ ಮಾಡಿದ್ದೀವಿ, ಇನ್ನಿತರೆ ಯಾವ ಯಾವ ಅನುದಾನಗಳ ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಬಳಕೆಯಾಗಿವೆ, ಅವುಗಳ ಕಾಮಗಾರಿಗಳು ಏನು ಹೆಸರಿನೊಡನೆ ಆ ಕಾಮಗಾರಿ ಎಲ್ಲಿ ಅನುಷ್ಠಾನ ಆಗಿದೆ ಅನ್ನೋ ಹೆಸರು ಮತ್ತು ವಿವರದೊಡನೆ ಸಹ ಅವರು ಎಲ್ಲವನ್ನು ಆಯಾ ಸ್ಥಳಗಳಿಗೆ ಹೋಗಿ ಪರಿಶೀಲನೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ಕಡತಗಳನ್ನ ಪರಿಶೀಲನೆ ಮಾಡಿ ಈ ದಿನ ನಾವು ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡಿದ್ದೀವಿ. ಇಷ್ಟೊತ್ತು ಅವರು ವಿವರವಾಗಿ ಎಲ್ಲವನ್ನು ಸಹ ತಿಳಿಸಿಕೊಟ್ಟಿದ್ದಾರೆ. ಅದರ ಜೊತೆಗೆ ಪೂರಕವಾಗಿ ಇನ್ನಿತರ ಇಲಾಖೆಗಳಿಂದ ಆಗಿರುವಂತಹ ಕೆಲಸಗಳನ್ನು ಸಹ ಅವರು ನೋಡಿದ್ದಾರೆ. ಜೊತೆಗೆ ಆಯಾ ಇಲಾಖೆಗೆ ಸಂಬಂಧಪಟ್ಟಂತಹ ಏನೆಲ್ಲ ಸವಲತ್ತುಗಳು ಸರ್ಕಾರದಿಂದ ಇವೆ ಅವುಗಳ ಬಗ್ಗೆ ಅವರು ವಿವರವಾದಂತಹ ಒಂದು ಮಾಹಿತಿಯನ್ನ, ಉತ್ತಮವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವುಗಳನ್ನ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಗ್ರಾಮಸ್ಥರು ಬಳಕೆ ಮಾಡ್ಕೊಳ್ಬೇಕು. ಈಗ ರೇಷ್ಮೆ ಇಲಾಖೆ ಬಗ್ಗೆ ನಮ್ಮ ಪಂಚಾಯಿತಿ ಸದಸ್ಯರಾದ ಮಾದೇಶ್ ಸರ್ ಅವ್ರ ಬಗ್ಗೆನೇ ಹೇಳಿದ್ರು, ಚೆನ್ನಾಗಿ ಬಳಕೆ ಮಾಡಿದ್ದಾರೆ ಅಂತ ಹೇಳಿ. ಈಗ ಹಿಂದೆ ಎಲ್ಲ ಪ್ರತಿ ಮನೆಗಳಲ್ಲಿ, ಊರುಗಳಲ್ಲಿ ಮಾಡ್ತಾ ಇದ್ರು. ಅದು ಇತ್ತೀಚೆಗೆ ಸ್ವಲ್ಪ ಇನ್ನಿತರ ಏನೇನೋ ಕಾರಣಗಳಿದೆ ಅಂತೇಳಿ ಅಂತವನ್ನೆಲ್ಲ ಕೈ ಬಿಟ್ಟಿದ್ದಾರೆ ರೈತರು. ಆದ್ರೆ ಅವೆಲ್ಲವೂ ಸಹ ಇಂದಿಗೂ ಇವೆ, ಅವನ್ನ ಬಳಕೆ ಮಾಡ್ಕೋಬೇಕು. ಜೊತೆಗೆ ಸರ್ಕಾರದ ಹಂತದಲ್ಲೂ ಸಹ ಆ ಒಂದು ಏನು ಕೃಷಿ ಕೆಲಸಗಳಿದೆ ಅವೆಲ್ಲವೂ ಸಹ ನಿಲ್ಬಾರ್ದು. ಅವು ಕೃಷಿನೇ ನಮ್ಗೆ ಬೆನ್ನೆಲುಬು. ನಾವೆಲ್ಲ ಬೇರೆ ಬೇರೆ ಏನೆಲ್ಲ ಮಾಡಿದ್ರು ನಾವು ಹೊಟ್ಟೆ ತುಂಬಬೇಕು ಅಂದ್ರೆ ಅನ್ನನೇ ಊಟ ಮಾಡಬೇಕು. ಹಾಗಾಗಿ ಕೃಷಿ ಬಹಳ ಮುಖ್ಯವಾದದ್ದು. ಈ ದೇಶದ ಮುಖ್ಯ ಕಸುಬು ಅಂತೇಳಿ ಕೃಷಿನ ಕರಿತೀವಿ ನಾವು. ಈ ಕೃಷಿ ಇಲಾಖೆಯಿಂದ ನಾವು ರೇಷ್ಮೆ ಇಲಾಖೆ ತುಂಬಾ ಉತ್ತಮವಾದ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ನಮ್ಮ ಈ ಒಂದು ಸಭೆಯ ನೇತೃತ್ವ ವಹಿಸಿರುವಂತಹ ಡಾಕ್ಟರ್ ಮಲ್ಲಿಕ್ ಬಗ್ಗೆ ಹೇಳ್ತಾರೆ ಅವರು ಮಾತಾಡೋ ಸಂದರ್ಭದಲ್ಲಿ. ಹಾಗಾಗಿ ಈ ಎಲ್ಲ ಬಳಕೆ ಏನು ವಿವರಗಳೇನಿದ್ದಾರೆ ಅದನ್ನ ನಮ್ಮ ಪಂಚಾಯಿತಿಯಲ್ಲಿ ಉತ್ತಮವಾಗಿ ಬಳಕೆ ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ಏನೆಲ್ಲ ಸವಲತ್ತುಗಳಿವೆ ಅವನ್ನು ಸಹ ನಾವು ಸರ್ಕಾರದ ಮಾರ್ಗಸೂಚಿ ಏನಿದೆ ಅದರ ಪ್ರಕಾರವನ್ನೇ ಪಡ್ಕೋಬೇಕು. ಹಾಗೂ ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಏನೆಲ್ಲ ಕಾಮಗಾರಿಗಳನ್ನ ಅನುಷ್ಠಾನ ಮಾಡಿದ್ದೀವಿ ಅವುಗಳ ಒಂದು ಸದುಪಯೋಗವನ್ನು ಸಹ ನಮ್ಮ ಗ್ರಾಮಸ್ಥರುಗಳು ಉಪಯೋಗಿಸ್ಕೋಬೇಕು. ಈ ಸಂದರ್ಭದಲ್ಲಿ ಇಷ್ಟು ವಿಚಾರಗಳನ್ನು ನಾನು ಒಂದು ಪೂರಕವಾಗಿ ಹೇಳಿ